ಇದೇ SN MLA ಆಗಿರಲಿಲ್ಲ. ಇವರು ಅವರ ತಂಡದವರು ಬಂದು ಕಾರಲ್ಲಿ ಅಡ್ಡಾಕಿದ್ರು ಮುಖ್ಯಮಂತ್ರಿಗಳಿಗೆ ನಿಲ್ಲಿಸಿ 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 ಅಂತ ಬಂದ್ರೆ ಏನು ಸಮಾಚಾರ ಅಂತ ಮಾನ್ಯ ಮುಖ್ಯಮಂತ್ರಿ ಬಸ್ಸಲ್ಲಿ ಬಂದ್ರು. ಅರಳಿಯಿಂದ ಈ ಕಡೆ ಮಾವಳಿ ಮಾರ್ಗವಾಗಿ ಬಸ್ಸಲ್ಲಿ ಸದಾನಂದ ಮುಖ್ಯಮಂತ್ರಿ ಆಗಿರ್ತಾರೆ ಸಂದರ್ಭದಲ್ಲಿ ಕಾರಣ ಗ್ರಾಮದಲ್ಲಿ ಜನ ಸೇರಿದ್ದಾರೆ. ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ನಮ್ಮೂರು ಬಂದಾಗ ನಾವೇನು ಕೇಳಬೇಕು, ನಮ್ಮ ಜವಾಬ್ದಾರಿ ಏನಿತ್ತು ಆ ಕೆಲಸವನ್ನ ಈ ಶಾಸಕರು ಮಾಡಲಿಲ್ಲ. ಆಗ ಶಾಸಕರಾಗಿರ್ಲಿಲ್ಲ. 1912ರಲ್ಲಿ ಮನೆಯನ್ನು ಸ್ಟೇ ಮಾಡಿ 10,000 ಮನೆ ಕೊಟ್ಟಿದ್ದೀರಿ. ನೀವು ಬಂಗಾರ ಕ್ಷೇತ್ರಕ್ಕೆ ಒಂದಕ್ಕೆ ಕೊಟ್ಟಿದ್ದೀರಿ. ರಾಜ್ಯದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ಕೊಟ್ಟಿಲ್ಲ. ನೀವು ಸ್ಟೇ ಮಾಡಿರ್ತಕ್ಕಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಸುಮಾರು ಅರ್ಧ ಗಂಟೆ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ತಡೆದಿರ್ತಕ್ಕಂಥದ್ದು ಕಾರಳಿ ಗ್ರಾಮದಲ್ಲಿ. ನಾನು ಅವತ್ತು ಹೇಳಿದೆ, ಮನೆ ನನಗಲ್ಲ, ಮನೆ ಬಡವನಿಗೆ. ಮನೆ ಬಡವನು ಕೊಡ್ತಾ ಇದ್ದೇವೆ. ನನಗಾಗ್ಲಿ, ನನ್ನ ಸಂಬಂಧಿಕರಾಗಲಿ, ನಮ್ಮ ಅಂತ ನಮ್ಗೆ ಯಾರು ಮನೆ ಕೊಡ್ತಾ ಇಲ್ಲ. ಈ ರೀತಿ ನನ್ನ ಕೊಟ್ಟು ಸಾಗಿಸ್ತಕ್ಕಂಥವ್ರು ಭಾಗಜೋತ 16,000 ಭಾಗಜೋತ ತಂದವರು. ಹೀಗಾಗಿ ಅನೇಕ ದುಡಿಮೆಯಲ್ಲಿ ನಮ್ಮ ಜೊತೆ ಕೈಗೂಡಿಸ್ತಕ್ಕಂಥ ಸುಮಾರು 89ರಿಂದ ಕೂಡ ಕೆಲಸ ಮಾಡಿದ್ರು. ನನ್ನ ಜೊತೆಲಿ ಕೆಲಸ ಮಾಡಿದ್ರು. ಅವರು ಕೂಡ ನನಗೆ ಕಷ್ಟದಲ್ಲಿ ಸುಖದಲ್ಲಿ ನಾವೆಲ್ಲ ಕೂಡ ಭಾಗಿಗಳಾಗಿದ್ದೇವೆ. ನಮ್ಮ ಮನೆ ಬರ ಗೆದ್ದಿತ್ತು. ಅವರ ನಮ್ಮ ಬೆಳೆ ಮಾಡಲಿಲ್ಲ. ನಮ್ಮ ಕಿತ್ತಾಟದಿಂದ 10 ವರ್ಷ ನಾವು ಕೆಳಗೆ ಬಿದ್ದಿವಿ. ನಾವೆಲ್ಲ ಕೂಡ ಮಣ್ಣನ್ನು ಮುಗಿದಿವಿ. ಪ್ರಥಮ ಬಾರಿಗೆ MLA ಆದಾಗ ಬಂಗಾರಪೇಟೆಯಲ್ಲಿ ನಾನು ಫ್ರೀ ಸೈಟ್ ಕೊಡ್ತೀವಿ, ಮನೆ ಕಟ್ಕೊಡ್ತೀವಿ ಅಂತ ಎಲ್ಲ ಕೂಡ ನಮ್ಮ ಮುಖಂಡರು ಆಶ್ವಾಸನೆ ಕೊಟ್ಟರು ಕೂಡ ನಾನು ಹೋಗ್ಲಿಲ್ಲ. ನಾನು ಕ್ಯಾಸಂಬಳಿಯಲ್ಲಿ ವಾಸ ಮಾಡಿ ನಾನು ಕೂಡ ಇವತ್ತು ನಿಮ್ಮ ಬದುಕು ಯಾವ ರೀತಿ ಬದುಕ್ತಾ ಇದ್ದೇನೆ, ನಾನು ಕೂಡ ಅದೇ ಬದುಕಿದ್ದೇನೆ. ಅದೇ ರೀತಿ ಕೂಡ ವ್ಯವಸಾಯ ನಂಬ್ಕೊಂಡು ಬದುಕಿದ್ದೇನೆ. ನನಗೆ ಯಾವುದೇ ಇಂಡಸ್ಟ್ರೀಸ್ ಇಲ್ಲ, ನಮ್ಗೆ ಯಾವುದೇ ಕಾರ್ಖಾನೆಗಳಿಲ್ಲ. ನಮ್ಮ ಮನೆಯಲ್ಲಿ ಕೂಡ ಇವತ್ತು ಕೂಡ ರೇಷ್ಮೆಯನ್ನು ಮಾಡಿ ಜೀವನ ಮಾಡಬೇಕು ವ್ಯವಸ್ಥೆ ಹೋಗಿ ರೇಷ್ಮೆ ಮಾಡಿ ಒಟ್ಟು 400 kg ಬಟ್ಟೆ ಮಾರಿ ಜೀವನ ಮಾಡತಕ್ಕಂಥ ವ್ಯವಸ್ಥೆ ನಮ್ಮದು. 4 ಬಾರಿ MLA ಆಗಿದ್ರು ಕೂಡ ಒಂದು ಸರ್ಕಾರಿ ಜಮೀನನ್ನ, ಒಂದು ಅಂಗ್ಲ ಸರ್ಕಾರಿ ಜಮೀನನ್ನ ಯಾವುದೇ ಸರ್ಕಾರದ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡಿದೆ. ಸುಮಾರು 30,000 ಎಕರೆಯನ್ನ ನಾನು ಲ್ಯಾಂಡ್ ಮಾಡಿಕೊಂಡು ಚೇರ್ಮನ್ ಆಗಿದ್ದು ನಮ್ಮ ರೈತರು ಕೊಟ್ಟಿರ್ತಕ್ಕಂಥ ನಿದರ್ಶನ. ಆತ್ಮಹತ್ಯೆಯಲ್ಲಿ 270 ರೈತರಿಗೆ ಒಂದೇ ಊರು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು. ಹಾಗಾಗಿ 4 ಬಾರಿ ಗೆದ್ದಿದ್ರು. ನಿಮ್ಮಂತ ಜನರ ಆಶೀರ್ವಾದ ಮೇಲೆ ನಾವು ಗೆದ್ದಿದ್ದೇವೆ. ನಾವು ದುಡ್ಡಿನ ಸಾಹುಕಾರರಲ್ಲ. ದುಡ್ಡಿನ ಮನೆಯನ್ನು ದುಡ್ಡಲ್ಲಿ ಬರೆದಕ್ಕಂಥ ವ್ಯವಸ್ಥೆ ನಾವೆಲ್ಲ. ನಾನು ಕೂಡ ಬಡತನ ವ್ಯವಸ್ಥೆಯಲ್ಲಿ ಬೆಳೆದವನು, ಬಡತನ ವ್ಯವಸ್ಥೆಯಲ್ಲಿ ಬೇಕು ತಂದವನು. ಅದಕ್ಕಾಗಿ ಮನೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೆ. ಇವತ್ತು ನನ್ನ ಕಾಲದಲ್ಲಿ ಸುಮಾರು 37,000 ಮನೆ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಸುಮಾರು 10,000 ಮನೆ ತಂದೆ. ಯಡಿಯೂರಪ್ಪ ನಮಗೆ ಗ್ರಾಂಟ್ ಕೊಟ್ಟರು, ಸೋಮಣ್ಣವರು ಗ್ರಾಂಟ್